ದೇವನಹಳ್ಳಿಯಲ್ಲಿರ್ತಕ್ಕಂಥ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇದೀಗ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಮಾರೋಪ ಸಮಾರಂಭವನ್ನು ಯಶಸ್ವಿಯಾಗಿ ನಡೆಸಲಾಗಿದೆ. ದೇವನಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಭಾಂಗಣದಲ್ಲಿ 2025-26ನೇ ಸಾಲಿನ ಶೈಕ್ಷಣಿಕ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಸಮಾರೋಪ ಸಮಾರಂಭವನ್ನು ನಡೆಸಲಾಗಿರ್ತಕ್ಕಂಥದ್ದು. NSS, NCC, ಯುವ ರೆಡ್ ಕ್ರಾಸ್ ಹಾಗೆಯೇ ಸ್ಕೌಟ್ ಮತ್ತು ಗೈಡ್ ಚಟುವಟಿಕೆಗಳಿಗೆ ಒಂದು ಸಮಾರೋಪ ಸಮಾರಂಭವನ್ನು ಇದೀಗ ನಡೆಸಲಾಗಿದೆ. ಸರ್ಕಾರ ಇತ್ತೀಚೆಗೆ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ನೀಡಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇರುವಂತಹದ್ದು. ವಿದ್ಯಾರ್ಥಿಗಳಿಗೆ ಛಲ, ಶ್ರದ್ಧೆ, ಶ್ರಮ ಇದ್ದರೆ ಯಾವ ಉನ್ನತ ಹುದ್ದೆಯಾದರೂ ಕೂಡ ಅಂಗೈಯಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ವಿದ್ಯಾರ್ಥಿ ಜೀವನದಲ್ಲಿ ಕಷ್ಟಪಟ್ಟು ಓದಿದರೆ ಒಂದೇ ಒಂದಿನ ಓದು ಕೂಡ ಕೊನೆ ಜೀವನವರೆಗೂ ಕೂಡ ಕಾಪಾಡುತ್ತೆ. ವಿದ್ಯಾರ್ಥಿಗಳಿಗೆ ಏನೇ ಸಮಸ್ಯೆ ಇದ್ರೂ ಕೂಡ ನಮ್ಮ ಬಳಿ ಹೇಳಿದರೆ ಸೂಕ್ತ ಪರಿಹಾರ ನೀಡತಕ್ಕಂಥ ಭರವಸೆಯನ್ನು ಇದೀಗ ನೀಡಿದ್ದಾರೆ. ಗ್ರಾಮೀಣ ಪ್ರದೇಶದ ಮಕ್ಕಳು ನಗರ ಪ್ರದೇಶದ ಮಕ್ಕಳಿಗಿಂತ, ಅದರಲ್ಲೂ ಕೂಡ ಖಾಸಗಿ ಶಾಲೆ ಮಕ್ಕಳಿಗಿಂತ ಒಂದು ಕೈ ಮುಂದಿರಬೇಕು. ಇದೇ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವಂತಹ ನಿಟ್ಟಿನಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿರುವಂತಹದ್ದು. ಗ್ಯಾರಂಟಿ ಯೋಜನೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಾಜಣ್ಣ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿಕೊಂಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನ ಕೂಡ ಹೇಳಿದ್ದಾರೆ. ನಮ್ಮ ತಾಲೂಕಿನವ್ರು ಯಾರು ಕೂಡ ಆಗಲಿಲ್ಲ. ಈಗ ಸರ್ಕಾರ ಕೂಡ ಉತ್ತೇಜನ ಕೊಡ್ತಾ ಇದೆ. ಯಾರೇ IPS ಹೋದ್ರು ಕೂಡ ಓದೋದಕ್ಕೆ ಖರ್ಚು ಕೊಡ್ತಾ ಇದ್ದಾರೆ, ಫೀಸ್ ಕೊಡ್ತಾ ಇದ್ದಾರೆ. ತಾವು ಕೂಡ ಇದನ್ನ ಸದುಪಯೋಗ ಮಾಡಿಕೊಂಡು IAS ಇರ್ಬೋದು, IPS ಇರ್ಬೋದು, KPS ಇರ್ಬೋದು, KS ಇರ್ಬೋದು, ಇದಾಗಲಿ ಅಂತೇಳಿ ಸರ್ಕಾರ ಕೂಡ ಸವಲತ್ತನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನ ಬಳಸ್ಕೊಂಡು ಅವು ಕೂಡ ಮುಂದಿನ ದಿನಗಳಲ್ಲಿ ಧನಂಜಯ ರೀತಿಯಲ್ಲಿ ಆಗಬೇಕಂತ ನಾನು ಹೇಳ್ತಾ ಇದ್ದೀನಿ. ಮತ್ತೆ ನಮ್ಗೆ ಗೊತ್ತಿದೆ ಛಲ, ಶ್ರಮ ಇದ್ದರೆ ನೀವು ಏನು ಬೇಕಾದರೂ ಸಾಧನೆ ಮಾಡಿ. ಮಹಾಭಾರತ ತಮಗೆಲ್ಲ ಗೊತ್ತೇ ಇದೆ.